ಹಾಯ್ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ಚೆಸ್ ಬಗ್ಗೆ ತಿಳಿಸ್ತಿದ್ದೇನೆ. ಏನಪ್ಪ ಅಂದರೆ ಚೆಸ್ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಅಂದರೆ ಚೆಸ್ ಫುಲ್ ಫಾರ್ಮ್, ವರ್ಲ್ಡ್ ಚೆಸ್ ಡೇ ಯಾವಾಗ, ಫಾದರ್ ಆಫ್ ಚೆಸ್ ಯಾರು, ಚೆಸ್ ಆಡೋದ್ರಿಂದ ಆಗುವ ಪ್ರಯೋಜನಗಳು, ಯೂಸಸ್ಸು, ಚೆಸ್ ಆಡೋದು ಹೇಗೆ, ನಿಯಮಗಳು, ರೂಲ್ಸು ಮತ್ತು ರೆಗ್ಯುಲೇಷನ್ಸ್ ಏನು, ಕಂಡೀಷನ್ಸ್ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ನೋಡೋಣ. ಫಸ್ಟು ಚೆಸ್ ಫುಲ್ ಫಾರ್ಮ್ ನೋಡೋಣ. ಚೆಸ್ ಫುಲ್ ಫಾರ್ಮ್ ಫಸ್ಟು ತಿಳ್ಕೊಳ್ಳೋಣ. ಚೆಸ್ ಫುಲ್ ಫಾರ್ಮ್ CHESS. ಚೆಸ್ ಅಂದರೆ ಚಾರಿಯಾಟ್, ಆರ್ಸ್, ಎಲಿಫೆಂಟ್, ಸೋಲ್ಜರ್ಸ್. ಚಾರಿಯಾಟಿಗೆ ನಾವು ರೂಕ್ ಅಂತ ಕರಿತೀವಿ, ಆರ್ಸ್ನ ನೈಟ್ ಅಂತ ಕರಿತೀವಿ, ಎಲಿಫೆಂಟ್ನ ಬಿಷಪ್, ಸೋಲ್ಜರ್ಸ್ನ ಪಾನ್ಸ್ ಅಂತ ಕರಿತೀವಿ. ಚದುರಂಗ ಆಟದ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ವ್ಯಕ್ತಿಯ ಬುದ್ಧಿಮತ್ತೆಯನ್ನು ಪ್ರದರ್ಶಿಸುವ ಆಟ ಇದು. ಇಂಗ್ಲಿಷ್ನಲ್ಲಿ ಹೇಳುವ ಚೆಸ್ ಆಟವನ್ನು ಕನ್ನಡದಲ್ಲಿ ಚದುರಂಗ ಎಂದು ಕರೆಯುತ್ತಾರೆ. ಇದು ಚೆಸ್ ಬಗ್ಗೆ ಫುಲ್ ಫಾರ್ಮ್ ಆಯಿತು. ನೆಕ್ಸ್ಟ್ ಈಗ ಚೆಸ್ ದಿನ ಯಾವಾಗ? ವಿಶ್ವ ಚೆಸ್ ದಿನವನ್ನು ಜುಲೈ 20ರಂದು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ. ವರ್ಲ್ಡ್ ಚೆಸ್ ಡೇ ಎಂದು ಜುಲೈ 20th ಆಚರಿಸ್ತಾರೆ. ಈಗ ನೆಕ್ಸ್ಟು ಚೆಸ್ ತಂದೆ ಅಥವಾ ಚೆಸ್ ಪಿತಾಮಹ ಅಥವಾ ಫಾದರ್ ಆಫ್ ಚೆಸ್ ಯಾರು ಅಂತ ನೋಡೋಣ. ಫಾದರ್ ಆಫ್ ಚೆಸ್ ಯಾರಪ್ಪ ಅಂದರೆ ವಿಶ್ವನಾಥನ್ ಆನಂದನ್ ಅವರನ್ನು ಫಾದರ್ ಆಫ್ ಚೆಸ್ ಅಂತ ಕರೀತಾರೆ. ಇವರು ಒಬ್ಬ ಭಾರತೀಯ ಚೆಸ್ ಗ್ರ್ಯಾಂಡ್ ಮಾಸ್ಟರು. ಇವರು ಆನಂದ್ ಅವರು 5 ಬಾರಿ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದರು, 2 ಬಾರಿ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ ಆಗಿದ್ದರು, 2 ಬಾರಿ ವಿಶ್ವ ಕಪ್ ಚಾಂಪಿಯನ್ ಮತ್ತು ವಿಶ್ವ ಬ್ಲಿಟ್ಜ್ ಕಪ್ ಚಾಂಪಿಯನ್ ಆಗಿದ್ದಾರೆ. ಆದ ಕಾರಣ ಏನಪ್ಪ ಅಂದರೆ ಇವರನ್ನ ಫಾದರ್ ಆಫ್ ಚೆಸ್ ಅಂತ ಕರೀತಾರೆ. ಚೆಸ್ ಆಡುವುದರಿಂದ ಆಗುವ ಪ್ರಯೋಜನಗಳು, ಚೆಸ್ ಯೂಸಸ್ ಏನಪ್ಪ ಅಂದರೆ ಮೊದಲನೆಯದಾಗಿ ನಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಎರಡನೆಯದಾಗಿ ಇಂಟೆಲಿಜೆನ್ಸ್ ಇಂಪ್ರೂವ್ ಆಗುತ್ತೆ, ಮೂರನೇದಾಗಿ ಏನಪ್ಪ ಅಂದರೆ ಚೆಸ್ ಆಟವು ಒಂದು ಮನೋರಂಜನಾ ಆಟ ಮತ್ತು ಮಾನಸಿಕ ವ್ಯಾಯಾಮ ಮಾತ್ರವಲ್ಲದೆ ಜ್ಞಾನ ವೃದ್ಧಿ, ತಂತ್ರಗಾರಿಕೆ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಲು ಸಹಾಯಕವಾಗಿದೆ. ನಾಲ್ಕನೇ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಚೆಸ್ನ ನಾವು ಡೈಲಿ ಲೈಫಲ್ಲಿ ಕೂಡ ಅಪ್ಲೈ ಮಾಡಿಕೊಂಡ್ರೆ ನಾವು ಕೂಡ ಇಂಪ್ರೂವ್ ಆಗ್ತೀವಿ. ಮತ್ತು ಚೆಸ್ ಏಕಾಗ್ರತೆ ಬಯಸುವ ಮತ್ತು ಬುದ್ಧಿ ಚುರುಕುಗೊಳಿಸುವ ಆಟ. ಈ ಆಟ ಆಡಲು ಬುದ್ಧಿವಂತಿಕೆ ಬೇಕು. ಹೀಗೆ ಮಾಡಿದರೆ ಮುಂದೇನಾಗುತ್ತದೆ ಎಂಬುದರ ಬಗ್ಗೆ ದೂರದ ಆಲೋಚನೆ ಬೇಕು. ಇವು ಚೆಸ್ನ ಯೂಸಸ್ಸು. ಚೆಸ್ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಅಂದರೆ ಚೆಸ್ ಏನಪ್ಪ ಅಂದರೆ ಚೆಸ್ನ ನಾವು ಇಬ್ಬರು ಆಟಗಾರರಿಂದ ಆಡಲ್ಪಡುವ ಒಂದು ಆಟ ಇದು. ಇದನ್ನು 64 ಚೌಕಗಳಿರುವ ಮಣೆಯ ಮೇಲೆ ಆಡಲಾಗುತ್ತೆ. ಅಂದರೆ 64 ಸ್ಕ್ವೇರ್ ಬಾಕ್ಸ್ ಇರುವ ಬೋರ್ಡ್ ಮೇಲೆ ಆಡಲಾಗುತ್ತೆ. ಬೋರ್ಡ್ ಮೇಲಿನ ಬಾಕ್ಸ್ಗಳು ಬ್ಲ್ಯಾಕ್ ಮತ್ತು ವೈಟ್ ಕಲರ್ಸಿಂದ ಕೂಡಿದ್ದು, ಒಂದು ಬ್ಲ್ಯಾಕ್, ಒಬ್ರದ್ದು ಬ್ಲ್ಯಾಕ್ ಮತ್ತು ಒಂದು ವೈಟ್, ಹೀಗೆ ಆಲ್ಟರ್ನೇಟಿವ್ ಆಗಿ ಜೋಡಿಸಲಾಗಿರುತ್ತೆ. ಪ್ರತಿ ಆಟಗಾರನ ಬಳಿ 16 ಪಾನ್ಸ್ ಇರ್ತವೆ. ಒಂದು ರಾಜ, ಒಂದು ಒಂಟೆ, 2 ಆನೆ, 2 ಕುದುರೆ, 2 ಒಂಟೆ ಮತ್ತು 8 ಕಾಲಾಳು. ಈ ಥರ ಒಬ್ಬೊಬ್ಬರ ಹತ್ರ ಇರುತ್ತೆ. ಒಬ್ಬ ಆಟಗಾರನ ಪಾನ್ಸ್ಗಳು ಸಾಮಾನ್ಯವಾಗಿ ಬಿಳಿ ಬಣ್ಣದಾಗಿದ್ದು, ಇನ್ನೊಬ್ಬ ಆಟಗಾರನ ಪಾನ್ಸ್ಗಳು ಕಪ್ಪು ಬಣ್ಣದಾಗಿರುತ್ತವೆ. ಪ್ರತಿ ಕಾಯೂ ಸಹ ವಿಶಿಷ್ಟ ರೀತಿಯಲ್ಲಿ ಮೂವ್ ಆಗುತ್ತೆ ಹಾಗೂ ಎದುರಾಳಿಯ ಕಾಯಿಗಳ ಮೇಲೆ ದಾಳಿ ನಡೆಸಬಲ್ಲದು. ಆಟದ ಉದ್ದೇಶ ಏನಪ್ಪ ಅಂದರೆ ಎದುರಾಳಿಯ ರಾಜನ ಮೇಲೆ ದಾಳಿ ನಡೆಸಿ ರಾಜನಿಗೆ ತಪ್ಪಿಸಿಕೊಳ್ಳಲು ಯಾವ ಚೌಕಗಳು ಇಲ್ಲದ ಹಾಗೆ ಮಾಡುವುದು. ಇದಕ್ಕೆ ನಾವು ಚೆಕ್ಮೇಟ್ ಎಂದು ಕರೆಯುತ್ತಾರೆ. ರಾಜನ ಏನು ಮಾಡಬೇಕಪ್ಪ ಅಂದರೆ ಸುತ್ತಲೂ ಬಂಧಿಸಬೇಕು. ಇದೇ ಚೆಕ್ಮೇಟ್. ಸಮಯ ಏನಪ್ಪ, ಚೆಸ್ ಆಡೋದಕ್ಕೆ ಎಷ್ಟು ಟೈಮ್ ಬೇಕು, ಎಷ್ಟು ನಿಮಿಷ ಬೇಕಪ್ಪ ಅಂದರೆ 10 ನಿಮಿಷದಿಂದ 60 ನಿಮಿಷಗಳು. ಟೂರ್ನಮೆಂಟ್ಸ್ ಗೇಮ್ಸಲ್ಲೆಲ್ಲ ಲಾಸ್ಟ್ ಎಷ್ಟಿರುತ್ತಪ್ಪ ಅಂದರೆ 10 ನಿಮಿಷದಿಂದ 6 ಗಂಟೆವರೆಗೂ ಆಡೋ ಸಮಯ ಇರುತ್ತೆ. ಕಪ್ಪು ಮತ್ತು ಬಿಳಿ ಬಣ್ಣದ ತಲಾ 16 ಪಾನ್ಸ್ಗಳ ನಡುವೆ 64 ಚೌಕಾಕಾರದ ಕೋಣೆಗಳಲ್ಲಿ ನಡೆಯುವ ಯುದ್ಧದ ಆಟವೇ ಚದುರಂಗದಾಟ. ಬಿಳಿ ಮತ್ತು ಕಪ್ಪು ಬಣ್ಣದ ಪಾನ್ಗಳು 2 ಸೇನೆಗಳನ್ನು ಪ್ರತಿನಿಧಿಸುತ್ತವೆ. ವಿರೋಧಿಗಳನ್ನು ಹಿಮ್ಮೆಟ್ಟಿಸಲು ಸೈನ್ಯದ ನಡೆ ನಿರ್ಧರಿಸುವುದೇ ಈ ಆಟದಲ್ಲಿರುವ ಸವಾಲು. ಅದಕ್ಕೇನಪ್ಪ ಅಂದರೆ ಬುದ್ಧಿವಂತಿಕೆ ಬೇಕು. ಹೀಗೆ ಮಾಡಿದರೆ ಮುಂದೇನೇ ಆಗುತ್ತದೆ ಎಂಬುದರ ಬಗ್ಗೆ ದೂರದ ಆಲೋಚನೆ ಬೇಕು. ಜೊತೆಗೆ ಏಕಾಗ್ರತೆ ಬೇಕೇ ಬೇಕು. ಇದೇ ಕಾರಣಕ್ಕೆ ಇದು ಬುದ್ಧಿವಂತರ ಆಟ ಎಂದು ಕರೆಸಿಕೊಳ್ಳುವುದು. ಚೆಸ್ನ ರೂಲ್ಸ್ ಮತ್ತು ಆಡೋದು ಹೇಗಪ್ಪ ಅಂತ ನೋಡೋಣ ಬನ್ನಿ. ಈ ಚೆಸ್ ಬೋರ್ಡಲ್ಲಿ 8 ರೋಸ್ ಇರುತ್ತೆ, ಅದೇ ರೀತಿ 8 ಕಾಲಮ್ಸ್ ಇರುತ್ತೆ. ಪ್ರತಿಯೊಂದು ಈಚ್ ರೋದಲ್ಲೂ ಕೂಡ 8 ಸ್ಕ್ವೇರ್ ಬಾಕ್ಸಸ್ ಇರುತ್ತೆ. ಈಚ್ ಕಾಲಮಲ್ಲೂ ಕೂಡ 8 ಸ್ಕ್ವೇರ್ ಬಾಕ್ಸಸ್ ಇರುತ್ತೆ. ಟೋಟಲ್ 8 × 8 64 ಸ್ಕ್ವೇರ್ ಬಾಕ್ಸಸ್ ಇರುತ್ತೆ. ಇವು ಯಾವ ರೀತಿ ಅರೇಂಜ್ ಆಗಿದ್ದಾವಪ್ಪ ಅಂದರೆ ವೈಟು ಬ್ಲ್ಯಾಕು ಈ ಥರ ಆಲ್ಟರ್ನೇಟಿವ್ ಆಗಿ ಅರೇಂಜ್ ಆಗಿದ್ದಾವೆ. ಒಟ್ಟು 32 ವೈಟ್ ಸ್ಕ್ವೇರ್ ಬಾಕ್ಸಸ್ಸು, 32 ಬ್ಲ್ಯಾಕ್ ಸ್ಕ್ವೇರ್ ಬಾಕ್ಸಸ್ ಇರುತ್ತೆ.
ಚೆಸ್ ಆಟನ ಇಬ್ಬರು ಆಡೋದು. ಒಬ್ಬರ ಹತ್ರ ವೈಟ್ ಪೀಸಸ್ ಇದ್ದರೆ ಇನ್ನೊಬ್ಬರ ಹತ್ರ ಬ್ಲ್ಯಾಕ್ ಪೀಸಸ್ಸು. ಇವಾಗ ಪಾನ್ಸ್ಗಳು ಇವೆಲ್ಲ ಪೀಸಸ್ಗಳೆಲ್ಲ ಯಾವ್ಯಾವ ರೀತಿ ಮೂವ್ ಮಾಡ್ತವೆ, ಯಾವ ಪ್ಲೇಸಲ್ಲಿ ಇರ್ತವೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಈ ಕಾಲಾಳು ಅಥವಾ ಪಾನ್ಸ್ ಅಂತ ಕರಿತೀವಿ. ಇವು ಎಲ್ಲಿರ್ತಾವಪ್ಪ ಅಂದರೆ ಲಾಸ್ಟಿಂದ ಸೆಕೆಂಡ್ ರೋದಲ್ಲಿ ಅರೇಂಜ್ ಆಗಿರುತ್ತೆ. ಆನೆಗಳು ಕಾರ್ನರ್ಸಲ್ಲಿ ಲಾಸ್ಟ್ ಲೇಯರ್ ಕಾರ್ನರ್ಸಲ್ಲಿ ಆನೆ ಇರುತ್ತೆ. ಆನೆ ಪಕ್ಕ ಕುದುರೆ ಪಕ್ಕ ಒಂಟೆಲ್ ಪಕ್ಕ ವೈಟ್ ಮಂತ್ರಿ ಅಂತಲೂ ಕರೀತಾರೆ. ಇದಕ್ಕೆ ಏನಪ್ಪ ಅಂದರೆ ರಾಣಿ ಅಂತಲೂ ಕರೀತಾರೆ. ಈ ರಾಣಿ ಎಲ್ಲಿರುತ್ತಪ್ಪ ಅಂದರೆ ವೈಟ್ ಮನೆಯಲ್ಲೇ ಇರುತ್ತೆ. ರಾಜ ಎಲ್ಲಪ್ಪ ಅಂದರೆ ವೈಟ್ ರಾಜ ಬ್ಲ್ಯಾಕ್ ಮನೆಯಲ್ಲಿ, ಅದೇ ರೀತಿ ಬ್ಲ್ಯಾಕ್ ರಾಜ ವೈಟ್ ಮನೆಯಲ್ಲಿ, ಈ ಥರ ಅರೇಂಜ್ ಆಗಿರುತ್ತೆ. ಸೊ ಈಗ ಯಾವ್ಯಾವ ಪಾನ್ಸು ಯಾವ್ಯಾವ ಶೇಪಲ್ಲಿ ಮೂವ್ ಆಗ್ತವೆ ಅಂತ ನೋಡೋಣ ಬನ್ನಿ. ಆನೆ ಯಾವ ಶೇಪಲ್ಲಿ ಮೂವ್ ಆಗುತ್ತೆ ಅಂದರೆ ಪ್ಲಸ್ ಶೇಪಲ್ಲಿ ಮೂವ್ ಆಗುತ್ತೆ. ಅಂದರೆ ಇಲ್ಲಿದೆ ಅಂದರೆ ಹೀಗೂ ಹೋಗುತ್ತೆ, ಹೀಗೂ ಹೋಗುತ್ತೆ. ಆನೆ ಪ್ಲಸ್ ಶೇಪಲ್ಲಿ ಮೂವ್ ಆಗುತ್ತೆ. ಕುದುರೆ ಏನಪ್ಪ ಅಂದರೆ ಕುದುರೆ ಎಲ್ ಶೇಪಲ್ಲಿ 1 2 3 ಈ ಥರ ಎಲ್ ಶೇಪಲ್ಲಿ ಮೂವ್ ಆಗುತ್ತೆ. ಈ ಥರ ಎಲ್ ಶೇಪಲ್ಲಿ ಮೂವ್ ಆಗುತ್ತೆ ಕುದುರೆ. ಒಂಟೆ ಏನಪ್ಪ ಅಂದರೆ ಇಲ್ಲಿದೆ ಅಂದರೆ ಬ್ಲ್ಯಾಕ್ ಒಂಟೆ ಬ್ಲ್ಯಾಕ್ ಮನೆಯಲ್ಲಿ ಮೂವ್ ಆಗುತ್ತೆ. ವೈಟ್ ಒಂಟೆ ವೈಟ್ ಮನೇಲಿ ಮೂವ್ ಆಗುತ್ತೆ. ಒಂಟೆ ಈ ಥರ ಇಂಟು ಶೇಪಲ್ಲಿ ಮೂವ್ ಆಗುತ್ತೆ. ಮಂತ್ರಿನೋ ಅಂದರೆ ಅಥವಾ ಇದಕ್ಕೆ ಮಂತ್ರಿ ಅಂತಲೂ ಕರೀತಾರೆ. ಇನ್ನೊಂದು ಹೆಸರು ಏನಪ್ಪ ಅಂದರೆ ರಾಣಿ ಅಂತಲೂ ಕರೀತಾರೆ. ಇದು ತುಂಬ ಶಕ್ತಿಶಾಲಿ. ಇದು ಯಾಕಪ್ಪ ಅಂದರೆ ತುಂಬ ಪವರ್ಫುಲ್ ಅಂತ ಕರೀತಾರೆ. ಆನೆ ಮತ್ತು ಒಂಟೆ ಈ ಎರಡರ ಶಕ್ತಿನೂ ಈ ಮಂತ್ರಿಗಿದೆ. ಏನಪ್ಪ ಅಂದರೆ ಇದು ಈ ಥರ ಪ್ಲಸ್ ಶೇಪಲ್ಲೂ ಮೂವ್ ಆಗುತ್ತೆ, ಈ ಥರ ಇಂಟು ಶೇಪಲ್ಲೂ ಮೂವ್ ಆಗುತ್ತೆ. ಒಂಟೆ ಥರನೂ ಮೂವ್ ಮಾಡುತ್ತೆ, ಆನೆ ಥರನೂ ಮೂವ್ ಮಾಡುತ್ತೆ. ತುಂಬ ಪವರ್ಫುಲ್. ನಾವು ಮಂತ್ರಿ ಏನಾದ್ರು ಕಳ್ಕೊಂಡ್ವಿ ಅಂದರೆ ಗೆಲ್ಲೋ ತುಂಬ ಕಷ್ಟ ಆಗುತ್ತೆ. ಸೊ ಮಂತ್ರಿ ನಾವು ತುಂಬ ಆದಷ್ಟು ಸೇಫಾಗಿ ಕಾಪಾಡ್ಕೋಬೇಕು. ಹೀಗೇನಪ್ಪ ಅಂದರೆ ರಾಜ ಯಾವ ಥರ ಮೂವ್ ಆಗುತ್ತೆ ಅಂತ ನೋಡೋಣ. ರಾಜ ಇಲ್ಲಿದೆ ಅಂದರೆ ಅದು ನಿಯರೆಸ್ಟ್ ಅಲ್ಲಷ್ಟೇ ಮೂವ್ ಆಗುತ್ತೆ. ಸುತ್ತಮುತ್ತ ಇರೋ ಒಂದೊಂದು ಸ್ಕ್ವೇರ್ ಬಾಕ್ಸಲ್ಲಿ ಅಷ್ಟೇ ಮೂವ್ ಆಗುತ್ತೆ. ಲಾಸ್ಟಲ್ಲಿ ಈ ಸೈನಿಕ ಅಂತಲೂ ಕರಿತೀವಿ ಇವಕ್ಕೆ, ಅಥವಾ ಪಾನ್ಸ್ ಅಂತಲೂ ಕರಿತೀವಿ, ಅಥವಾ ಕಾಲಾಳು ಅಂತಲೂ ಕರಿತೀವಿ. ಇವು ಯಾವ ರೀತಿ ಮೂವ್ ಆಗುತ್ತಪ್ಪ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ 2 ಸ್ಕ್ವೇರ್ ಬಾಕ್ಸ್ ಹೋಗುತ್ತೆ. ಇಲ್ಲ ಒಂದಾದರೂ ಹೋಗ್ಬೋದು. ನಮಗೆ ಇಲ್ಲಪ್ಪ 2 ಇಲ್ಲಿ ಇರ್ತೀವಿ ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಮಾತ್ರ 2 ಸ್ಕ್ವೇರ್ ಬಾಕ್ಸು, ಆಮೇಲೆಲ್ಲ ಮಸ್ಟ್ ಅಂಡ್ ಶುಡ್ ಒಂದೊಂದೇ ಸ್ಕ್ವೇರ್ಸು. ಇನ್ ಕೇಸ್ ಇದು ಅಟ್ಯಾಕ್ ಮಾಡಬೇಕಪ್ಪ ಅಂದರೆ ಈ ರೀತಿ ಕ್ರಾಸಲ್ಲಿ ಅಟ್ಯಾಕ್ ಮಾಡುತ್ತೆ, ಜಸ್ಟ್ ಕ್ರಾಸಲ್ಲಿ ಅಷ್ಟೇ. ಇನ್ನೊಂದು ಇದರಲ್ಲಿ ಕಾಲಾಳ್ದು ಅಥವಾ ಇದ್ರದ್ದು ಮ್ಯಾಜಿಕ್ ಇದೆ. ಏನಪ್ಪ ಅಂದರೆ ಇಲ್ಲಿ ಆಪೋಸಿಟ್ ಟೀಮಿಗೆ ಇದು ಹಿಂಗೆ ಮೂವ್ ಆಗ್ತಾ ಹೋಗಿ ಇಲ್ಲಿಗೆ ಹೋಯ್ತಪ್ಪ ಅಂದರೆ ನಾವು ಇದಕ್ಕೇನು ತೊಗೋಬೋದಪ್ಪ ಅಂದರೆ ಸೈನಿಕ ಪ್ರಮೋಷನ್ ಅಂತ ಕರಿತೀವಿ. ಯಾವ್ಯಾವ್ದು ತೊಗೋಬೋದಪ್ಪ ಅಂದರೆ ಇಲ್ಲಿಗೆ ಹೋಯ್ತು ಅಂದರೆ ಆನೆ ತೊಗೋಬೋದು, ಇದ್ರ ಬದಲು ಕುದುರೆ ತೊಗೋಬೋದು, ಒಂಟೆ ತೊಗೋಬೋದು, ಮಂತ್ರಿ ತೊಗೋಬೋದು. ಈ 4 ಪಾನ್ಸಲ್ಲಿ ಯಾವ್ದಾದ್ರು ತೊಗೋಬೋದು. ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೋಬೋದು. ಇದಕ್ಕೆ ಸೈನಿಕ ಪ್ರಮೋಷನ್ ಅಂತ ಹೇಳ್ತೀವಿ. ಕಾಲಾಳಿಂದ ತುಂಬ ಬೆನಿಫಿಟ್ ಇದೊಂದಿದೆ. ಓಕೆ, ಚೆಸ್ ಬೋರ್ಡ್ ಯಾವ ರೀತಿ ಇಟ್ಕೋಬೇಕಪ್ಪ ಅಂದರೆ ಚೆಸ್ ಬೋರ್ಡ್ ಇಟ್ಟಾಗ ವೈಟಲ್ಲೂ ಕೂಡ ರೈಟಿಗೆ ವೈಟ್ ಸ್ಕ್ವೇರ್ ಬಾಕ್ಸ್ ಇರಬೇಕು. ಅದೇ ರೀತಿ ಬ್ಲ್ಯಾಕಲ್ಲೂ ಕೂಡ ರೈಟಿಗೆ ವೈಟ್ ಸ್ಕ್ವೇರ್ ಬಾಕ್ಸ್ ಇರಬೇಕು. ಇನ್ ಕೇಸ್ ಇಲ್ಲಿ ಏನಾದ್ರು ಬ್ಲ್ಯಾಕ್ ಇತ್ತು ಅಥವಾ ಈ ಕಡೆನೂ ಏನಾದ್ರು ಬ್ಲ್ಯಾಕ್ ಇತ್ತಪ್ಪ ಅಂದರೆ ಅದು ರಾಂಗ್ ಮೆಥಡು. ಫಸ್ಟ್ ನಾವು ವೈಟ್ ಇಬ್ಬರು ಕಡೆನೂ ಕೂಡ ವೈಟ್ ಸ್ಕ್ವೇರ್ ಬಾಕ್ಸ್ ಇರಬೇಕು. ಕ್ಯಾಸ್ಲಿಂಗ್ ಅಂತ ಇನ್ನೊಂದು ಕಂಡೀಷನ್ ಬರುತ್ತೆ. ಏನಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿ ಪಾನ್ಸ್ ಇರಬಾರ್ದು. ಈ ಕಡೆನೂ ಪಾನ್ಸ್ ಇರಬಾರ್ದು. ಇದು ಶಾರ್ಟ್ ಕ್ಯಾಸ್ಲಿಂಗ್ ಅಂತ ಕರಿತೀವಿ, ಈ ಕಡೆ ಲಾಂಗ್ ಕ್ಯಾಸ್ಲಿಂಗ್ ಅಂತ ಕರಿತೀವಿ. ಇಲ್ಲಿ ಯಾವ ಪಾನ್ಸ್ ಇಲ್ಲ, ಈ ಕಡೆ ಇಲ್ಲ ಅಂದರೆ ಇಲ್ಲಿ ಆನೆ ಮತ್ತು ರಾಜನ್ ತಗೊಂಡು ಹಿಂಗೆ ಎಕ್ಸ್ಚೇಂಜ್ ಮಾಡೋದು. ಈ ಥರ ಕಂಡೀಷನ್ನ ನಾವು ಕ್ಯಾಸ್ಲಿಂಗ್ ಅಂತ ಕರಿತೀವಿ. ಈ ಕಡೆನಾದ್ರು ಮಾಡ್ಬೋದು. ಬಟ್ ಇನ್ ಕೇಸ್ ಈ ಕಡೆ ಪಾನ್ಸ್ ಇತ್ತಪ್ಪ, ಈ ಕಡೆ ಕುದುರೆ ಒಂಟೆ ಎಲ್ಲ ಇತ್ತು ಅಂದರೆ ಆ ಕಡೆ ಮಾಡ್ಬೋದು, ಈ ಕಡೆ ಇತ್ತು ಅಂದರೆ ಈ ಕಡೆ ಮಾಡ್ಬೋದು. ಯಾವ್ದಾರ ಕಂಡೀಷನ್ ಅಲ್ಲ ಅಂದರೆ ನಮಗೆ ಇಲ್ಲಿ ಕಠಿಣ ಪರಿಸ್ಥಿತಿ ಆದಾಗ ನಮಗೆ ಯೂಸ್ ಆಗುತ್ತಪ್ಪ ಈ ಕ್ಯಾಸ್ಲಿಂಗ್ ಮಾಡ್ಕೊಳೋದ್ರಿಂದ ಅಂದಾಗ ಮಾಡ್ಕೋಬೋದು. ಇಲ್ಲೂ ಅಷ್ಟೇ, ಇಲ್ಲೂ ಯಾವ ಪಾನ್ಸ್ ಇಲ್ಲ ಅಂದಾಗ ಈ ಥರ ನಾವು ಕ್ಯಾನ್ಸ್ಲಿಂಗ್ ಮಾಡ್ಕೋಬೋದು, ಎಕ್ಸ್ಚೇಂಜ್ ಮಾಡ್ಕೋಬೋದು. ಇದನ್ನು ನಾವು ಕ್ಯಾನ್ಸ್ಲಿಂಗ್ ಕಂಡೀಷನ್ ಅಂತ ಕರಿತೀವಿ. ಒಂದು ಕೇಸಲ್ಲಿ ಏನಪ್ಪ ಅಂದರೆ ಡ್ರಾ ಅಂದರೆ ಇಬ್ಬರು ಗೆದ್ದಂಗೆ 50-50. ಏನಪ್ಪ ಅಂದರೆ ಈ ಒಂದೇ ಒಂದು ಕಾಲಾಳು ಅಥವಾ ಈ ಪಾನ್ ಇತ್ತು, ಇದು ಕೂಡ ಮುಂದೆ ಮೂವ್ ಮಾಡೋದಕ್ಕಾಗಲ್ಲ. ಇದಕ್ಕೂ ಕೂಡ ಏನಪ್ಪ ಅಂದರೆ ಕೆಪಾಸಿಟಿ ಇರೋದಿಲ್ಲ. ಈ ಥರ ಕಂಡೀಷನಲ್ಲಿ ಜಸ್ಟ್ ರಾಜ ಮಾತ್ರ ಮೂವ್ ಆಗಬೇಕು. ಈ ಥರ ಕಂಡೀಷನಲ್ಲಿ ಇದು 50 ಮೂವ್ಸ್ನ ತಪ್ಪಿಸ್ಕೋಬೇಕು. ತಪ್ಪಿಸ್ಕೊಂಡ್ರೆ ಆ ಕಂಡೀಷನ್ನ ನಾವು ಡ್ರಾ ಅಂತ ಕರಿತೀವಿ. ಬಟ್ ತಪ್ಪಿಸ್ಕೊಳಕ್ಕಾಗದೆ 25, 10, 5ರಲ್ಲಿ ಏನಾದರೂ ಚೆಕ್ಮೇಟ್ ಮಾಡಿದರೆ ಇವರೇ ವಿನ್ನು. ಬಟ್ 50 ಮೂವ್ಸು ಕೂಡ ತಪ್ಪಿಸ್ಕೊಂತು ಅಂದರೆ ಈಗ ಹೆಂಗಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಚೆಕ್ ಇದೆ, ಇವಾಗ ತಪ್ಪಿಸ್ಕೊಂತು 1 ಮೂವ್. ನೆಕ್ಸ್ಟ್ ಚೆಕ್ ಕೊಡ್ತು, ನೆಕ್ಸ್ಟ್ ಇಲ್ಲಿದೆ ಅಲ್ವಾ, ಇಲ್ಲಿದೆ, ನೆಕ್ಸ್ಟ್ ಚೆಕ್ ಕೊಡ್ತು, ನೆಕ್ಸ್ಟ್ ಹಿಂಗೆ ತಪ್ಪಿಸ್ಕೊಂತು 2 ಮೂವ್. ಈ ಥರ ತಪ್ಪಿಸ್ಕೊಂತ ಒಂದು 50 ಮೂವ್ ಮಾಡ್ತು ಅಂದರೆ ಡ್ರಾ ಆಗುತ್ತೆ. ಈ ಕಂಡೀಷನ್ನ ನಾವು ಡ್ರಾ ಅಂತ ಕರಿತೀವಿ.
ಚಕ್ಕು ಮತ್ತು ಚೆಕ್ಮೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಚಕ್ ಅಂದರೆ ಏನಪ್ಪ ಅಂದರೆ, ಈಗ ಗೊತ್ತಿರಲ್ಲ ಇಲ್ಲಿ ಚಕ್ ಆಲ್ರೆಡಿ ಇದೆ, ನಮಗೆ ಮಿಕ್ಸ್ ಆಗಿ ನಾವು ನೋಡಿರಲ್ಲ ಚಕ್ ಇದೆ ಅಂತ, ಬೇರೆ ಪಾನ್ ಮೂವ್ ಮಾಡಿದಾಗ ಅಲರ್ಟ್ ಮಾಡೋದು ಅಥವಾ ಎಚ್ಚರಿಕೆ ವಾರ್ನಿಂಗ್ ಕೊಡೋದು, ಗೊತ್ತಿಲ್ಲದೆ ಇಟ್ಟಾಗ ಹೇಳದೆ ಚಕ್ ಇದೆ ಅಂದಾಗ ನಾವು ಈ ಪಾನ್ ಮತ್ತೆ ಹಿಂದಕ್ಕಿಟ್ಟು ಆ ಚಕ್ನ ತಪ್ಪಿಸ್ಕೋಬೇಕು. ಚಕ್ ಇದ್ದಾಗ ನಾವು 3 ಕಂಡೀಷನ್ಸ್ ಅಪ್ಲೈ ಆಗ್ತದೆ. ಏನಪ್ಪ ಅಂದರೆ, ಚಕ್ ಕೊಟ್ಟಾಗ ಫಸ್ಟು ನಾವು ರಾಜನ್ ಸೇಫ್ ಮಾಡ್ಕೊಳೋ ಕಂಡೀಷನ್ ಒಂದು, ಇನ್ನೊಂದು ಅಟ್ಯಾಕ್ ಮಾಡೋದು, ಇದನ್ನ ಕಡಿಯೋಂಗಿದ್ರೆ ಅಟ್ಯಾಕ್ ಮಾಡೋದು ಒಂದನ್ನ, ಇನ್ನೊಂದೇನಪ್ಪ ಅಂದರೆ ಬ್ಲಾಕ್ ಮಾಡೋದು, ಇದರಿಂದ ಬ್ಲಾಕ್ ಮಾಡ್ಬೋದು. ಈ ಥರ ಫಸ್ಟ್ ತಿಳಿಸ್ಕೊಡ್ತೀನಿ. ಈಗಪ್ಪ ಅಂದರೆ ಇಲ್ಲಿ ರಾಜ ಇದೆ, ತಪ್ಪಿಸ್ಕೋಬೇಕು, ಇಲ್ಲಿಟ್ಟರೆ ಚೆಕ್ ಆಗಲ್ಲ, ಒಂದು ಕಂಡೀಷನ್ನು. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ ಅಟ್ಯಾಕ್ ಮಾಡೋದು, ನಮ್ಮ ಪಾನ್ಸಿಂದ ಇದನ್ನು ಅಟ್ಯಾಕ್ ಮಾಡಿದ್ರೆ ನಮಗೆ ಚೆಕ್ ಹೋಗುತ್ತೆ. ಓಕೆ, ಇದು ಸೆಕೆಂಡ್ ಕಂಡೀಷನ್. ಥರ್ಡ್ ಕಂಡೀಷನ್ ಏನಪ್ಪ ಅಂದರೆ ಬ್ಲಾಕ್ ಮಾಡೋದು, ಈ ಥರ ಬಂದು ಹಿಂಗೆ ಬ್ಲಾಕ್ ಮಾಡೋದು, ಯಾವುದೇ ಪಾನ್ ಇದ್ದರೂ ಬ್ಲಾಕ್ ಮಾಡೋಂಗಿದ್ರೆ ಕಂಡೀಷನ್ ಇತ್ತು ಅಂದರೆ ಬ್ಲಾಕ್ ಮಾಡೋದು, ಈಗ ಚೆಕ್ ಆಗಲ್ಲ. ಈ ಥರ 3 ಕಂಡೀಷನ್ಸ್ ಚೆಕ್ಕಲ್ಲಿರುತ್ತೆ. ಚೆಕ್ ಜಸ್ಟ್ ಏನಪ್ಪ ಅಂದರೆ ವಾರ್ನಿಂಗ್ ಕೊಡೋದಷ್ಟೇ. ಚೆಕ್ಮೇಟ್ ಅಂದರೆ ಏನಪ್ಪ ಅಂದರೆ ರಾಜನ್ನ ಬಂಧಿಸೋದು. ಯಾವ ರೀತಿ ಅಂದರೆ, ಅದು ಎಲ್ಲೂ ಹೋಗೋದಕ್ಕೆ ಜಾಗ ಇಲ್ಲದೆ ಇರೋದು, ಫುಲ್ ಅದಕ್ಕೆ ಎಲ್ಲಿಟ್ಟರೂ ಕೂಡ ಚೆಕ್ ಆಗುತ್ತೆ. ಆ ಕಂಡೀಷನ್ನ ನಾವು ಚೆಕ್ಮೇಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಇಲ್ಲಿ ಇಟ್ಟಿವಿ, ಅದ್ರ ಪ್ಲೇಸ್ ಇಲ್ಲಿದೆ, ಅದ್ರ ಸುತ್ತ ತಾನೇ ಅದು ಮೂವ್ ಆಗೋದು, ಇಲ್ಲಿಟ್ಟಿವಿ ಅಂದರೆ ಆನೆಯಿಂದ ಚೆಕ್ ಆಗುತ್ತೆ. ನೆಕ್ಸ್ಟ್ ಅದು ಇಲ್ಲಿಡೋಕ್ಕೆ ಕಾಲಾಲ್ಸ್ ಆಲ್ರೆಡಿ ಇದ್ದಾವೆ, ಇಲ್ಲಿಡೋದಕ್ಕೆ ಈ ಒಂಟೆಯಿಂದ ಚೆಕ್ ಆಗುತ್ತೆ, ಇಲ್ಲಿಡೋದಕ್ಕೆ ಈ ಕುದುರೆಯಿಂದ ಚೆಕ್ ಆಗುತ್ತೆ, ಇಲ್ಲಿಡೋದಕ್ಕೆ ಆನೆಯಿಂದ ಆಗುತ್ತೆ, ಇಲ್ಲಿಡೋದಕ್ಕೆ ಈ ಕಾಲಾಳಿಂದ ಆಗುತ್ತೆ. ಈಗ ಬೇಡಪ್ಪ ಇಲ್ಲೇ ಇದೆ ಅಂದರೆ ಕುದುರೆಯಿಂದ ಚೆಕ್ ಆಗುತ್ತೆ. ರಾಜಂಗೆ ಎಲ್ಲೂ ಹೋಗೋದಕ್ಕೆ ಮೂವ್ ಮಾಡೋದಕ್ಕೆ ಜಾಗನೇ ಇರಲ್ಲ. ಈ ಕಂಡೀಷನ್ನ ನಾವು ಚೆಕ್ಮೇಟ್ ಅಂತ ಕರಿತೀವಿ. ಚೆಸ್ ಬಗ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.